ನೀವಿಲ್ಲಿ ನೋಡ್ಬೋದು ಇಯರ್ಬಡ್ಸ್ ಹೆಂಗಿದೆ ಅಂತ. ಸೊ ಒಳಗಡೆ ಓಪನ್ ಮಾಡ್ತೀನಿ ಇವಾಗ. ಓಕೆ, ಸೊ ಇದು ರೈಟ್ ಸೈಡ್, ಇದು ಲೆಫ್ಟ್ ಸೈಡು. ಸೊ ರೈಟ್ ಸೈಡ್. ಎಲ್ರಿಗೂ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಲೈಕೇಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವೀಡಿಯೋದಲ್ಲಿ ಏರ್ಪೋಡ್ಸ್ 2ನ ನಾನು ಅನ್ಬಾಕ್ಸಿಂಗ್ನ ಮಾಡ್ತಾ ಇದ್ದೀನಿ. ಸೊ ಇದು ಬಂದು ಒಂದು ಸೆಕೆಂಡ್ ಜನ್ರೇಷನ್ ಅಂತಲೇ ಹೇಳ್ಬೋದು ಆ್ಯಪಲ್ ಕಡೆಯಿಂದ. ಸೊ ಈ ಒಂದು ಪ್ರಾಡಕ್ಟ್ ಹೆಂಗಿದೆ, ಸೊ ಇದರ ಬೆಲೆ ಎಷ್ಟು, ಇದನ್ನು ಹೆಂಗೆ ನೀವು ಪೇರ್ ಮಾಡೋದು ಆ್ಯಪಲ್ ಫೋನ್ಗೆ ಆ್ಯಂಡ್ ಬೇರೆ ಫೋನ್ಗೆ ಹೆಂಗೆ ಮಾಡೋದು ಅಂತ ಕೂಡ ಹೇಳ್ತೀನಿ. ಸೊ ವೀಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆ ವೀಡಿಯೋಸ್ ಆದರೆ ಇವಾಗಲೇ ಒಂದು ಲೈಕ್ನ ಮಾಡಿ, ಆಯಿತಾ? ಲೈಕು. ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಗೈಸ್, ನೀವು ಈ ಒಂದು ಏರ್ಪೋಡ್ಸ್ನ ನೀವು ಪರ್ಚೇಸ್ ಮಾಡ್ಕೋಬೇಕು ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ. ಸೊ ಪರ್ಚೇಸ್ ಮಾಡ್ಕೊಳ್ಳೋರು ಹೋಗಿ ಮಾಡ್ಕೋಬೋದು. ಇದರ ಬೆಲೆ 16,000 ರೂಪಾಯಿ. ಯಾಕೆ 16,000 ರೂಪಾಯಿ ಅಂತ ಇವಾಗ ನಾನು ನಿಮಗೆ ಹೇಳ್ತೀನಿ. ಓಕೆ ಗೈಸ್, ಇವಾಗ ನೀವು ನೋಡ್ತಾ ಇದ್ದೀರಾ ಪ್ಯಾಕಿಂಗ್ ಎಲ್ಲ ಆಗಿದೆ. ಸೊ ಇವಾಗ ನಾನು ಅಮೆಝಾನ್ ಕಡೆಯಿಂದ ಬಂದಿದೆ, ಇದನ್ನು ನಾನು ಓಪನ್ ಮಾಡ್ತೀನಿ. ಸೊ ಯಾವ ಥರ ಪ್ಯಾಕ್ ಮಾಡಿದ್ದಾರೆ ಅಂತ ನೋಡೋಣ. ಸೊ ಇವಾಗ ಈ ಥರ ಪ್ಯಾಕ್ ಮಾಡಿದ್ದಾರೆ, ಅದಿರೋದಿಷ್ಟು ಇಷ್ಟಾಗೆಲ್ಲ ಪ್ಯಾಕ್ ಮಾಡಿದ್ದಾರೆ. ಸೊ ಓಪನ್ ಮಾಡೋಣ. ಸೊ ಇವಾಗ ಫೈನಲಿ ನನ್ನ ಕೈಲಿ ಏರ್ಪೋಡ್ಸ್ ಇದೆ. ಸೊ ಇನ್ನೂ ಓಪನ್ ಮಾಡಿಲ್ಲ, ಓಪನ್ ಮಾಡ್ತೀನಿ. ಇನ್ಸ್ಟಾಗ್ರಾಮ ಸ್ಟೋರಿ ಹಾಕಿದ್ದೆ ಏನಿರ್ಬೋದು ಇದು ಅಂತ. ಸೊ ನೀವೆಲ್ಲ ತುಂಬ ಜನ ಆಲ್ರೆಡಿ ಗೆಸ್ ಮಾಡಿದ್ದೀರಾ. ಕರೆಕ್ಟು, ನೀವು ಗೆಸ್ ಮಾಡಿ ನಿಜ. ಓಕೆ, ಸೊ ಓಪನ್ ಮಾಡೋಣ ಬನ್ನಿ. ಸೊ ಮೊದಲನೇದಾಗಿ ಏನೇನು ಕೊಟ್ಟಿದ್ದಾರೆ ಅಂತ ನೋಡೋಣ. ಸೊ ಫಸ್ಟು ಇಲ್ಲಿ ಇದರ ಒಂದು ಇಂಟರ್ಫೇಸ್ ಕೊಟ್ಟಿದ್ದಾರೆ, ಯಾವ ಥರ ಇರುತ್ತೆ ಏರ್ಪೋಡ್ಸ್ ಅದೊಂದು ಫೋಟೋ ಕೊಟ್ಟಿದ್ದಾರೆ. ಇಲ್ಲಿ ಆ್ಯಪಲ್ ಸಿಂಬಲ್ ಹಾಕಿದ್ದಾರೆ. ಸೊ ಬ್ಯಾಕ್ ಸೈಡ್ ಬಂದು ಇಲ್ಲಿ ಎಷ್ಟಕ್ಕೆ ಸಿಗುತ್ತೆ ಇದು ಅಂತ ಅಂದ್ಬಿಟ್ಟು ಇಲ್ಲಿ ಹಾಕಿದ್ದಾರೆ. 18,900 ಅಂತ ಹಾಕಿದ್ದಾರೆ. ಬಟ್ 18,900 ಅಲ್ಲ, ನಿಮಗೆ 16,000 ರೂಪಾಯಿ ಇದು ಸಿಗುತ್ತೆ. ಸೊ ಇದು ಬಂದು ವೈರ್ಲೆಸ್ ಚಾರ್ಜಿಂಗ್ ಕೇಸ್, ಆಯಿತಾ? ಸೊ ನೀವು ಇದನ್ನು ವೈರ್ಲೆಸ್ ಆಗಿ ನೀವು ಚಾರ್ಜ್ ಮಾಡ್ಬೋದು. ಸೊ ವೈರ್ಲೆಸ್ ಆಗಿರೋದ್ರಿಂದ ಇದೊಂದು ಸ್ವಲ್ಪ ಜಾಸ್ತಿ, ಆದ್ದರಿಂದ ಇದನ್ನು ನಾನು ಪರ್ಚೇಸ್ ಮಾಡಿದೆ. ಸೊ ಇವಾಗ ಇದನ್ನು ನಾನು ಓಪನ್ ಮಾಡ್ತೀನಿ. ಓಪನ್ ಮಾಡಿ ನೋಡೋಣ ಬನ್ನಿ. ಸೊ ಓಪನ್ ಮಾಡಿದ ತಕ್ಷಣ ಈ ಥರ ಬರ್ತಾ ಇದೆ. ಸೊ ಡಿಸೈನ್ಡ್ ಬೈ ಆ್ಯಪಲ್ ಇನ್ ಕ್ಯಾಲಿಫೋರ್ನಿಯಾ. ಸೊ ಓಪನ್ ಮಾಡಿದ್ರೆ ಸೊ ಅಲ್ಲಿ ನಿಮಗೆ ಯೂಸರ್ ಮ್ಯಾನ್ಯಲ್ ಕೊಟ್ಟಿದ್ದಾರೆ. ಏರ್ಪಾಡ್ಸ್ ಇದನ್ನು ಹೆಂಗೆ ಉಪಯೋಗಿಸೋದು, ಏನೇನೆಲ್ಲ ಇದೆ ಇದರಲ್ಲಿ, ಇಂಡಿಕೇಟರ್ ಎಲ್ಲ ಎಲ್ಲಿದೆ, ಸೊ ಯಾವ ಥರ ಚಾರ್ಜ್ ಮಾಡೋದು, ಮೈಕ್ರೋಫೋನ್ ಹೆಂಗೆ ಯೂಸ್ ಮಾಡೋದು, ಮೊಬೈಲ್ಗೆ ಹೆಂಗೆ ಕನೆಕ್ಟ್ ಮಾಡೋದು ಎಲ್ಲ ಇದರಲ್ಲಿ ಕೊಟ್ಟಿದ್ದಾರೆ. ನೀವು ಟೈಮ್ ಇದ್ದರೆ ಓದ್ಕೋಬೋದು. ಸೊ ಆ್ಯಂಡ್ ಇದರಲ್ಲಿ ಒಂದಷ್ಟು ಟೈಪ್ ಎಲ್ಲ ಮಾಡಿ ಹಾಕಿದ್ದಾರೆ. ಓಕೆ, ಸೊ ಅದನ್ನು ನಾನು ಸೈಡ್ಗೆ ಇಡ್ತಾ ಇದ್ದೀನಿ. ಸೊ ನೀವಿಲ್ಲಿ ನೋಡ್ಬೋದು ಏರ್ಪೋಡ್ಸ್ ಇಲ್ಲಿ ಇದೆ. ಸೊ ಇವಾಗ ಇದನ್ನು ಓಪನ್ ಮಾಡೋಣ ಬನ್ನಿ. ಸೊ ಅದನ್ನು ಓಪನ್ ಮಾಡೋಕ್ಕಿಂತ ಮುಂಚೆ ಸೊ ಚಾರ್ಜರ್ ಕೊಟ್ಟಿರ್ತಾರಲ್ವ, ಚಾರ್ಜಿಂಗ್ ಕೇಬಲ್ಲು. ಸೊ ನೀವು ವೈರ್ಲೆಸ್ ಕೂಡ ಚಾರ್ಜ್ ಮಾಡ್ಬೋದು, ಬಟ್ ಒಂದು ಕೇಬಲ್ ಕೊಟ್ಟಿರ್ತಾರೆ, ನೀವು ಚಾರ್ಜ್ ಮಾಡ್ತೀರಿ ವೈರ್ ಮುಖಾಂತರ ಅಂತಂದರೆ. ಸೊ ನೋಡಿ, ಮಾಮೂಲಿ ಮೊಬೈಲ್ಗೆ ಹಾಕ್ತಾರಲ್ಲ ಅಷ್ಟೇ ಒಂದು ಲೆಂತ್ ಇದೆ. ಸೊ ಇವಾಗ ಏರ್ಪೋಡ್ಸ್ನ ನೀವು ನೋಡೋದಾದ್ರೆ ಈ ಥರ ಇದೆ. ಓಕೆ ಗೈಸ್, ಇವಾಗ ನನ್ನ ಹತ್ರ ಏರ್ಪೋಡ್ಸ್ ಇದೆ. ಸೊ ಇದನ್ನು ನಾವು ರಿವ್ಯೂ ಮಾಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಫ್ರಂಟ್ ಫೇಸೆಲ್ಲ ನೀವು ನೋಡ್ಬೋದು, ಇಲ್ಲೊಂದು ಇಂಡಿಕೇಟರ್ ಕೊಟ್ಟಿದ್ದಾರೆ. ಸೊ ಏರ್ಪಾಡ್ ಫಸ್ಟ್ ಜನ್ರೇಷನಲ್ಲಿ ನೀವು ನೋಡ್ಬೋದು ಈ ಥರ ಒಂದು ಇಂಡಿಕೇಟರ್ ಇಲ್ಲಿ ಕೊಟ್ಟಿದ್ರು, ಇಲ್ಲಿ ಮಧ್ಯದಲ್ಲಿ. ಸೊ ನೀವು ಓಪನ್ ಮಾಡಿಬಿಟ್ಟೆ ನೀವು ನೋಡ್ಕೋಬೇಕಿತ್ತು ಇದರಲ್ಲಿ ಬ್ಯಾಟ್ರಿ ಪವರ್ ಎಷ್ಟಿದೆ ಅಂತ. ಸೊ ಇವಾಗ ನಿಮ್ಗೆ ಇಲ್ಲೇ ತೋರಿಸುತ್ತೆ. ಜಸ್ಟ್ ಇಲ್ಲೊಂದು ಬ್ಯಾಕ್ ಸೈಡ್ ಒಂದು ಬಟನ್ ಕೊಟ್ಟಿದ್ದಾರೆ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಸೊ ಗ್ರೀನ್ ತೋರಿಸ್ತದೆ. ಗ್ರೀನ್ ತೋರಿಸ್ತು ಅಂತಂದರೆ ಸೊ ಇದರಲ್ಲಿ ಫುಲ್ಲು ಚಾರ್ಜ್ ಇದೆ ಅಂತ. ಫುಲ್ಲು ಅಂತಂದರೆ ಒಂದು ತಕ್ಕ ಮಟ್ಟಿಗೆ ಚಾರ್ಜ್ ಇದೆ ಅಂತ. ಸೊ ನಿಮಗೆ ಆರೆಂಜ್ ಕಲರ್ ತೋರಿಸಿದೆ ಅಂತಂದರೆ ಸೊ ಚಾರ್ಜ್ ಇಲ್ಲ, ನೀವು ಚಾರ್ಜ್ ಮಾಡಬೇಕು ಅಂತ. ಓಕೆ, ಸೊ ಇಂಡಿಕೇಟರ್ ಇಲ್ಲಿದೆ. ಸೊ ಇದನ್ನು ಜಸ್ಟ್ ಹಿಂಗೆ ಫ್ಲಿಪ್ ಮಾಡಿದ್ರೆ ಸಾಕು ಓಪನ್ ಆಗುತ್ತೆ. ನೀವು ನೋಡ್ಬೋದು, ತುಂಬ ಈಸಿ ಇದೆ, ಆಯಿತಾ? ಓಕೆ, ಸೊ ಇನ್ನು ಬ್ಯಾಕ್ ಸೈಡ್ ನಾನು ಅವಾಗ ಹೇಳ್ದಂಗೆ ಒಂದು ಸಣ್ಣದೊಂದು ಬಟನ್ ಕೊಟ್ಟಿದ್ದಾರೆ. ಸೊ ನೀವು ಇಂಡಿಕೇಟ್ ಮಾಡೋದಕ್ಕೆ, ನೋಡೋದಕ್ಕೆ, ಆಯಿತಾ? ಇಲ್ಲಿ ಮಾಮೂಲಿ ಡಿಸೈನ್ಡ್ ಬೈ ಆ್ಯಪಲ್ ಇನ್ ಕ್ಯಾಲಿಫೋರ್ನಿಯಾ ಅಂತ ಹಾಕ್ಬಿಟ್ಟು ಬಿಟ್ಟಿದ್ದಾರೆ ಅಷ್ಟೇ. ಸೊ ಇವಾಗ ಇದನ್ನು ಓಪನ್ ಮಾಡೋಣ. ಸೊ ನೀವಿಲ್ಲಿ ನೋಡ್ಬೋದು ಏರ್ಬಡ್ಸ್ ಹೆಂಗಿದೆ ಅಂತ. ಸೊ ಒಳಗಡೆ ಓಪನ್ ಮಾಡ್ತೀನಿ ಇವಾಗ. ಓಕೆ, ಸೊ ಇದು ರೈಟ್ ಸೈಡ್, ಇದು ಲೆಫ್ಟ್ ಸೈಡು. ಸೊ ರೈಟ್ ಸೈಡ್ನ ನೀವು ನೋಡ್ತಾ ಇದ್ದೀರಾ ಹೆಂಗಿದೆ ಅಂತ. ಸೊ ಕ್ವಾಲಿಟಿ ಎಲ್ಲ ಸೊ ಐ ಥಿಂಕ್ ನಿಮ್ಗೆ ಇಯರ್ಫೋನ್ಸಲ್ಲಿ ಯಾವ ಥರ ಒಂದು ಲುಕ್ ಇರುತ್ತೆ ಅದೇ ಲುಕ್ ಇದರಲ್ಲೂ ಕೂಡ ಇರುತ್ತೆ ಅಷ್ಟೇ, ಆಯಿತಾ? ಬಟ್ ಇಲ್ಲಿ ನಿಮಗೆ ಒಂದಿರುತ್ತೆ. ಸೊ ಇದು ಇಲ್ಲೊಂದು ಸಣ್ಣದೊಂದು ಪಾಯಿಂಟ್ ಕೊಟ್ಟಿರ್ತಾರೆ, ಯಾಕೆಂತಂದರೆ ಸೊ ಅದು ನೀವು ಯಾವಾಗ ಇಯರ್ಗೆ ಹಾಕೋತೀರಾ ಸೊ ಅದು ಡಿಟೆಕ್ಟ್ ಮಾಡಿ ಆವಾಗಲೇ ಸಾಂಗ್ನ ಪ್ಲೇ ಮಾಡುತ್ತೆ. ಅಂತಂದರೆ ಇದ್ರ ಫೀಚರ್ ಏನಪ್ಪ ಅಂತಂದರೆ ನೀವು
ಕಿವಿಗೆ ಹಾಕೊಂಡಾಗ ಮಾತ್ರ ಆಟೋಮೆಟಿಕಲಿ ಪ್ಲೇ ಆಗುತ್ತೆ ಸಾಂಗು. ನೀವು ಕಿವಿಯಿಂದ ತೆಗೆದ ತಕ್ಷಣ ಡಿಸ್ಕನೆಕ್ಟ್ ಆಗುತ್ತೆ. ಅಂತಂದರೆ ಪೇರಲ್ಲೇ ಇರುತ್ತೆ ಬಟ್ ಡಿಸ್ಕನೆಕ್ಟ್ ಆಗುತ್ತೆ. ಅದನ್ನು ಐಡೆಂಟಿಫೈ ಮಾಡೋದಕ್ಕೆ ಅಂತಲೇ ಈ ಒಂದು ಆಪ್ಷನ್ನ ಕೊಟ್ಟಿರೋದು. ಕಿವಿಗೆ ಹಾಕಿದ ತಕ್ಷಣ ಗೊತ್ತಾಗಲಿ ಅಂತಲೇ, ಸೆನ್ಸರ್ ಥರ ಇದು. ಓಕೆ, ಇವಾಗ ಇದರಲ್ಲಿ ಫೀಚರ್ಸ್ಗಳನ್ನ ನಾವು ನೋಡ್ತಾ ಹೋಗೋಣ. ನೋಡಿ, ಇದನ್ನು ನಾನು ಕಿವಿಗೆ ಹಾಕೊಳ್ಳೋ ತಕ್ಷಣ ಆಟೋಮೆಟಿಕಲಿ ಸಾಂಗ್ ಪ್ಲೇ ಆಗುತ್ತೆ. ಈಗ ಸಾಂಗು ಸ್ಟಾಪಲ್ಲಿದೆ, ನಾನು ಇವಾಗ ಇದನ್ನು ಕಿವಿಗೆ ಹಾಕೊಳ್ತೀನಿ, ನಾನು ಏನೂ ಟಚ್ ಮಾಡಲ್ಲ, ನೀವೇ ನೋಡ್ಕೊಳ್ಳಿ ಸ್ಕ್ರೀನ್ ಮೇಲೆ. ನೋಡಿ, ನಾನು ಕಿವಿಗೆ ಹಾಕ್ಕೊಂಡೆ, ಸಾಂಗ್ ಪ್ಲೇ ಆಯಿತು. ಓಕೆ, ನಾನು ಇವಾಗ ಕಿವಿಯಿಂದ ತೆಗಿತೀನಿ, ನನಗೆ ಕೇಳೋ ಆಸಕ್ತಿ ಇಲ್ಲ, ಇಷ್ಟ ಇಲ್ಲ. ಇವಾಗ ನೋಡಿ ಅದೇ ಸ್ಟಾಪ್ ಆಗುತ್ತೆ. ನೋಡಿ, ಸ್ಟಾಪ್ ಆಯಿತು. ಸೊ ಇದರಲ್ಲಿ ಒಂದು ಬೆಸ್ಟ್ ಫೀಚರ್ ಇದೇನೆ, ನೀವು ಕಿವಿಗೆ ಯಾವಾಗ ಹಾಕೊಳ್ತೀರಾ ಅದೇ ಸೆನ್ಸ್ ಮಾಡಿಕೊಂಡು ಇವ್ರು ಸಾಂಗ್ ಕೇಳಬೇಕು ಅಂತ ಅಂದ್ಬಿಟ್ಟು ಆಟೋಮೆಟಿಕಲಿ ಸಾಂಗ್ ಪ್ಲೇ ಆಗುತ್ತೆ. ನೀವು ಕಿವಿನ ತೆಗೆದ ತಕ್ಷಣ ಆಟೋಮೆಟಿಕಲಿ ಸ್ಟಾಪ್ ಆಗುತ್ತೆ. ಸೊ ಜಸ್ಟ್ ಪೇರಲ್ಲಿರುತ್ತೆ ಬಟ್ ಸಾಂಗ್ ಎಲ್ಲ ಸ್ಟಾಪ್ ಆಗುತ್ತೆ, ಏನು ವರ್ಕ್ ಆಗಲ್ಲ. ಸೊ ಇದೊಂದು ಫೀಚರ್ನ ಕೊಟ್ಟಿದ್ದಾರೆ, ಇದು ಒಂದು ಒಳ್ಳೆ ಫೀಚರ್ ಅಂತ ಹೇಳ್ಬೋದು. ಆ್ಯಂಡ್ ಇದ್ರ ಜೊತೆಗೆ ನೀವು ಕಿವಿಗೆ ಹಾಕೊಂಡು ನೀವು ಸಿರಿನೂ ಕೂಡ ನೀವು ಎನೇಬಲ್ ಮಾಡ್ಕೋಬೋದು, ಅಂತಂದರೆ ಮ್ಯಾನೇಜ್ ಮಾಡ್ಕೋಬೋದು. ಇವಾಗ ನನಗೆ ಏನಾದ್ರು ಡೌಟ್ ಇತ್ತು ಅಂತಂದರೆ ನೀವು ಮೊಬೈಲ್ನ ಹತ್ರಕ್ಕೆ ತಗೊಂಡು ಸಿರಿ ಹತ್ರ ಮಾತಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಈ ಇಯರ್ಬಡ್ಸಲ್ಲೇ ನೀವು ಮಾತಾಡ್ಕೋಬೋದು. ಹೆಂಗೆ ಅಂತಂದರೆ, ಇವಾಗ ನೋಡಿ, ನಾನು ಕಿವಿಗೆ ಹಾಕೊಂಡಿದ್ದೀನಿ, ಇವಾಗ ನನಗೆ ಸಿರಿ ಬೇಕು ಅಂತಂದರೆ ಇದನ್ನು ಜಸ್ಟ್ ನಾನು ಡಬಲ್ ಟ್ಯಾಪ್ ಮಾಡ್ತೀನಿ, ಸಿರಿ ಎನೇಬಲ್ ಆಗುತ್ತೆ. ಇಲ್ಲಿ ನೋಡ್ಕೊಳ್ಳಿ, ಡಬಲ್ ಟ್ಯಾಪ್ ಮಾಡಿದೆ, ಸಿರಿ ವಾಟ್ ಆರ್ ಯು ಡೂಯಿಂಗ್. ಸೊ ಸಿರಿ ಹೇಳ್ತಾ ಇದ್ದಾರೆ ಏನು ಮಾಡ್ತಾ ಇದ್ದೀನಿ ಅಂತ. ಸೊ ಈಗ ನೀವು ನೋಡ್ಬೋದು, ಡಬಲ್ ಟ್ಯಾಪ್ ಮಾಡಿದೆ, ಜಸ್ಟ್ ಸಿರಿ ಎನೇಬಲ್ ಆಯಿತು. ಸೊ ನಿಮಗೆ ಮೊಬೈಲ್ ಹತ್ರಕ್ಕೆ ಇಟ್ಕೊಂಡು ನೀವು ಸಿರಿನ ಕೇಳೋ ಅವಶ್ಯಕತೆ ಇಲ್ಲ. ಇದರಲ್ಲೇ ಮೈಕ್ ಕೊಟ್ಟಿದ್ದಾರೆ, ಎಲ್ಲಿ ಕೊಟ್ಟಿದ್ದಾರೆ ಅಂತಂದರೆ ಫುಲ್ಲು ಕೆಳಗಡೆ. ಸೊ ಇದನ್ನೇ ಮೈಕು, ಎರಡಕ್ಕೂ ಕೂಡ ಕೊಟ್ಟಿದ್ದಾರೆ. ಸೊ ನೀವು ಎರಡರಲ್ಲಿ ಯಾವುದಕ್ಕೆ ಬೇಕಾದ್ರೂ ಕೇಳ್ಬೋದು. ಜಸ್ಟ್ ಡಬಲ್ ಟ್ಯಾಪ್ ಮಾಡಿದ್ರೆ ಮುಗೀತು. ನೀವು ಎಷ್ಟು ದೂರ ಇದ್ರೂ ಕೂಡ ಸಿರಿ ಕೇಳಿಸ್ಕೊಂಡು ಅದು ಏನು ಬೇಕೋ ಅದು ನಿಮಗೆ ಮಾಡುತ್ತೆ. ಓಕೆ, ನೀವು ಯಾರಿಗಾರು ಕಾಲ್ ಮಾಡಬೇಕು ಅಂತಂದರೆ ಸಿರಿ ಕಾಲ್ ಅಂತಂದ್ಬಿಟ್ಟು ಅವ್ರ ಹೆಸರು ಹೇಳಿದ್ರೆ ಅವ್ರು ಕಾಲ್ ಮಾಡುತ್ತೆ. ಸೊ ಅದೊಂದು ಫೀಚರ್ನ ಕೊಟ್ಟಿದ್ದಾರೆ. ಸೊ ನೀವೇನಾದರೂ ಇವೆರಡನ್ನೂ ಕೂಡ ನೀವು ಕಿವಿಗೆ ಹಾಕ್ಕೊಂಡು ನೀವು ಸಾಂಗ್ನ ಕೇಳ್ತೀರಾ ಅಂತಂದರೆ ಇದರ ಕ್ವಾಲಿಟಿ ಬಗ್ಗೆ ನಾನು ಇವಾಗ ಹೇಳಬೇಕು. ಸೊ ಕ್ವಾಲಿಟಿ ಅಂತೂ ಸೂಪರ್ ಆಗಿದೆ, ಆಯಿತಾ. ನಿಮಗೆ ನೆನಪಿರಲಿ, ಈ ಒಂದು ಇಯರ್ಪಾಡ್ಸ್ ಬಂದು 16,000 ರೂಪಾಯಿಗೆ ನೀವು ಮೊಬೈಲ್ಗಳನ್ನೇ ತಗೊಬಿಡ್ಬೋದು. ಸೊ ಯಾಕೆ ಇದಕ್ಕೆ 16,000 ಇಟ್ಟಿದ್ದಾರೆ ಅಂತಂದರೆ, ಒಂದು ಬೆಸ್ಟ್ ಕ್ವಾಲಿಟಿ ಆ್ಯಂಡ್ ಬೆಸ್ಟ್ ಫೀಚರ್ಸ್ಗಳು, ಡಿಫ್ರೆಂಟ್ ಫೀಚರ್ಸ್ಗಳು ಎಲ್ಲ ನಮಗೆ ಸಿಗೋದೆ ಆ್ಯಪಲಲ್ಲಿ ಫಸ್ಟು. ಸೊ ಆ ಒಂದು ಫೀಚರ್ಸ್ಗಳನ್ನ ಇದರಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಸೌಂಡ್ ಕ್ವಾಲಿಟಿ ಬಗ್ಗೆ ನೀವು ಕೇಳ್ತು ಅಂತಂದರೆ, ನೀವು ಈ ಇಯರ್ಫೋನ್ ಹಾಕೊಂಡು ಕೇಳ್ತಿರಲ್ಲ, ಅದಕ್ಕಿಂತ ಡಬಲ್ ಸೌಂಡ್ ಇದರಲ್ಲಿ ಚೆನ್ನಾಗಿ ಕೇಳುತ್ತೆ. ಅಷ್ಟು ಸೌಂಡ್ ಎಫೆಕ್ಟ್ ಕೇಳುತ್ತೆ, ಒಂಥರ ಫೀಲ್ ಮಾಡೋ ಥರ ಆಗುತ್ತೆ. ನಿಮಗೆ ಒಂದು ಸಾಂಗಿಗೆ ಯಾರೋ ಆಡಿರ್ತಾರೆ ಅಂತಂದರೆ ಅದನ್ನು ತುಂಬ ಫೀಲ್ ಮಾಡಿ ಆಡಿರ್ತಾರೆ. ನನಗೆ ಅರ್ಜಿತ್ ಸಿಂಗ್ ಸಾಂಗ್ ಕಂಡ್ರೆ ತುಂಬ ಇಷ್ಟ, ಅವ್ರು ಫೀಲ್ ಮಾಡಿ ಆಡಿರ್ತಾರೆ. ಆ ಫೀಲ್ ನಿಮಗೆ ಸಿಗಬೇಕು ಅಂತಂದರೆ ಈ ಥರ ಒಂದು ಇಯರ್ಪಾಡ್ಸ್ಗಳನ್ನ ನೀವು ಯೂಸ್ ಮಾಡಿಕೊಂಡು ಒಂದು ಸಪ್ರೇಟ್ ಪ್ಲೇಸಲ್ಲಿ ಕೂತ್ಕೊಂಡು ಸಾಂಗ್ನ ಕೇಳ್ತಾ ಇದ್ದರೆ, ಸೊ ಆಟೋಮೆಟಿಕಲಿ ನಿಮಗೆ ಆ ಒಂದು ಫೀಲ್ ಗೊತ್ತಾಗುತ್ತೆ. ಸೊ ಆ ಥರ ಒಂದು ಫೀಲ್ ಈ ಒಂದು ಇಯರ್ಪಾಡ್ಸಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಒಂದು ವರ್ತ್, ಆಯಿತಾ, ಈ ಒಂದು ದುಡ್ಡಿಗೆ ಓಕೆ, ನೋ ಪ್ರಾಬ್ಲಮ್ ಕೊಡ್ಬೋದು ಅಂತ ಅನಿಸುತ್ತೆ. ಸೊ ಅಂತಂದರೆ ಕೆಲವೊಂದು ಸಲ ಕಾಸ್ಟ್ಲಿ ಅಂತ ಅನಿಸುತ್ತೆ, ಬಟ್ ನಿಮಗೆ ಒಂದು ಒಳ್ಳೆ ಪ್ರಾಡಕ್ಟ್ ಬೇಕು ಅಂತಂದರೆ ಇದನ್ನು ನೀವು ಯೂಸ್ ಮಾಡ್ಬೋದು. ಇನ್ನು ಚಾರ್ಜ್ ಗೀರ್ಜೆಲ್ಲ ನಿಮ್ಮ ಮಾಮೂಲಿ ಗೊತ್ತಿರೋದೆ, ಒಂದಿನ ಬರುತ್ತೆ ಫುಲ್ ಚಾರ್ಜ್ ಮಾಡ್ಕೊಳ್ತು ಅಂತಂದರೆ. ಸೊ ಇದು ಈ ಥರ ಇದೆ ಇಯರ್ಪಾಡ್ಸು. ಐ ಥಿಂಕ್ ನನಗಂತೂ ತುಂಬ ಇಷ್ಟ ಆಯಿತು. ಸೊ ಪರ್ಚೇಸ್ ಮಾಡೋರು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ. ಸೊ ಇದು ವೈರ್ಲೆಸ್ ಚಾರ್ಜ್ನ ಸಪೋರ್ಟ್ ಮಾಡುತ್ತೆ. ಸೊ ಆ ಒಂದು ಕಾರಣಕ್ಕೆ ಇದು 16,000 ರೂಪಾಯಿ ಆಯಿತು. ನಿಮಗೆ ವೈರ್ಲೆಸ್ ಚಾರ್ಜರ್ ಸಪೋರ್ಟ್ ಮಾಡೋದು ಬೇಡ, ಜಸ್ಟ್ ನಾವು ವೈರಲ್ಲೇ ಹಾಕ್ಕೊಂಡು ನಾವು ಚಾರ್ಜ್ ಮಾಡ್ಕೊಳ್ತೀವಿ ಅಂತಂದರೆ ಅದು ನಿಮ್ಗೆ 1,500 2,000 ಕಮ್ಮಿ ಬಿಡುತ್ತೆ. ಸೊ ತಗೊಳ್ಬೋದು. ಅದನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ಒಂದ್ಸಲ ಚೆಕ್ಔಟ್ ಮಾಡ್ಕೊಳ್ಳಿ. ಸೊ ಇವಾಗ ಇದನ್ನು ಪೇರ್ ಮಾಡೋದು ಹೆಂಗೆ ಅಂತ ನೋಡೋಣ ಬನ್ನಿ. ಸೊ ನಾನಿವಾಗ ಇದನ್ನು ಪೇರ್ ಮಾಡ್ತಾಯಿದ್ದೀನಿ. ಸೊ ಜಸ್ಟ್ ಏನಿಲ್ಲ ನೋಡಿ, ಇದನ್ನು ಹತ್ರಕ್ಕೆ ತರಬೇಕಷ್ಟೇ. ಇದು ಇರುತ್ತಲ್ಲ, ಫಸ್ಟು ನಿಮ್ಮ ಒಂದು ಫೋನಲ್ಲಿ ಬ್ಲೂಟೂತ್ ಆನ್ ಆಗಿರಬೇಕು. ನಾನು ಆನ್ ಮಾಡ್ಕೊಂಡಿದ್ದೀನಿ. ಸೊ ಆನ್ ಮಾಡ್ಕೊಂಡು ಇದನ್ನು ಜಸ್ಟ್ ಒಂದು ಹತ್ರಕ್ಕೆ ತಂತು ಅಂತಂದರೆ ಸೊ ಅದನ್ನೇ ಬರುತ್ತೆ ಇಯರ್ಪಾಡ್ಸ್ ಅಂತ. ನೀವು ಕನೆಕ್ಟ್ ಕೊಡಬೇಕು ಫಸ್ಟ್ ಟೈಮ್ ಅಲ್ವಾ. ಸೊ ಅದರಿಂದ ನಾನು ಇವಾಗ ಕನೆಕ್ಟ್ ಕೊಡ್ತಾಯಿದ್ದೀನಿ. ಸೊ ಕನೆಕ್ಟ್ ಕೊಟ್ಟ ತಕ್ಷಣ ಇಲ್ಲಿ ನೀವು ನೋಡ್ಬೋದು ಲೈಟು ಬ್ಲಿಂಕ್ ಆಗ್ತಾಯಿದೆ. ಸೊ ಬಂದ್ಬಿಡ್ತು KP ಲೀಕೇಶ್ ಅಂತ ಅಂದ್ಬಿಟ್ಟು ಅದೇ ಬಂದ್ಬಿಡ್ತು. ಸೊ ನೀವು ನೋಡ್ಬೋದು ಇಯರ್ಬಡ್ಸಲ್ಲಿ 100% ಚಾರ್ಜ್ ಇದೆ, ಇದರಲ್ಲಿ 35% ಇದೆ ಅಂತಂದರೆ ಇದು ಇಯರ್ಬಡ್ಸಲ್ಲಿ 100% ಇದೆ ನೋಡಿ. ಇದರಲ್ಲಿ 100% ಚಾರ್ಜ್ ಇದೆ. ಸೊ ಇದರಲ್ಲಿ 35% ಇದೆ, ಅದನ್ನೇ ಅವರು ತೋರಿಸಿದ್ದು. ಇದನ್ನು ಒಳಗೆ ಹಾಕಿದ್ರೆ ಇದ್ರದ್ದು ಚಾರ್ಜ್ ತೋರಿಸುತ್ತೆ. ಬೇಕಾದರೆ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ, 35% ಇದೆ. ಸೊ ನೀವು ಇದನ್ನು ಕೂಡ ನೀವು ಚಾರ್ಜ್ ಮಾಡ್ಬೋದು. ಸಪ್ರೇಟಾಗೂ ಕೂಡ ನೀವು ಚಾರ್ಜರನ್ನು ನೀವು ನೋಡ್ಬೋದು. ಆಮೇಲೆ ನೀವು ಸಿರಿನೆಲ್ಲ ಇದರಲ್ಲೇ ನೀವು ಮ್ಯಾನೇಜ್ ಮಾಡ್ಕೋಬೋದು. ಡಬಲ್ ಟ್ಯಾಪ್ ಮಾಡಿದ್ರೆ ಸಿರಿ ಬರಬೇಕಾ ಏನೋ ಅದೆಲ್ಲ ನಿಮ್ಮ ಒಂದು ಆಪ್ಷನ್ಗೆ ಬಿಟ್ಟಿದ್ದು. ಓಕೆ, ಸೊ ಇದಿಷ್ಟು ಇಯರ್ಪಾಡ್ಸ್ 2 ರಿವ್ಯೂ ನನ್ನ ಕಡೆಯಿಂದ. ಇದಲ್ಲದೆ ಇಯರ್ಪಾಡ್ಸ್ ಪ್ರೋ ಅಂತಿದೆ, ಅದು ಇನ್ನೂ ಜಾಸ್ತಿ. ಸೊ ಅದನ್ನು ತಗೊಳ್ಳೋ ಬದಲು ಇದನ್ನು ತಗೊಂಡ್ರೆ ಬೆಸ್ಟ್ ಅಂತ ಅನಿಸುತ್ತೆ. ಯಾಕೆಂದರೆ ತುಂಬ ಜಾಸ್ತಿ ತಗೊಳ್ಳೋದು ಅವಶ್ಯಕತೆ ಇಲ್ಲ. ಒಂದು ಮೀಡಿಯಮ್ ಆಗಿರೋದು ಇಯರ್ಪಾಡ್ಸಲ್ಲಿ ಇದೇ ಬೆಸ್ಟು. ಓಕೆ, ಸಿರಿಗಿರಿ ಎಲ್ಲ ಇದರಲ್ಲೇ ಎನೇಬಲ್ ಆಗುವಂಥದ್ದು. ಸೊ ಐ ಥಿಂಕ್ ಇದಿಷ್ಟು ಇವತ್ತಿನ ಒಂದು ವೀಡಿಯೋ ಅಂತ ಹೇಳ್ತಾ, ಐ ಥಿಂಕ್ ಈ ಒಂದು ಪ್ರಾಡಕ್ಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಯಾರೆಲ್ಲ ಆಲ್ರೆಡಿ ಇದನ್ನು ಯೂಸ್ ಮಾಡ್ತಾ ಇದ್ದೀರಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ವೀಡಿಯೋಸ್ ಆದರೆ ಒಂದು ಲೈಕ್ ಮಾಡಿ. ಯಾರೆಲ್ಲ ತಗೊಳ್ತೀರಾ ಅಂತಲೂ ಕೂಡ ಕಮೆಂಟ್ ಮಾಡಬೇಕು. ಕಾಯ್ತಾ ಇರ್ತೀನಿ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬೈ. ಜೈ ಹಿಂದ್. ಒಂದೇ ಮಾತರಂ.